ಅದೇ ಸತ್ಯವಾದರೆ ಇದು ಸುಳ್ಳು. ಯಾವ್ಯಾವ ಹುತ್ತದಲ್ಲಿ ಯಾವ ರೀತಿಯಾದ ಹಾವುಗಳ ನಂಬಿಕೆಗಳ ಸುತ್ತ ನೂರಾರು ಹುತ್ತಗಳು ಅಂತ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಅದೇ ಸತ್ಯವಾದರೆ ಇದು ಸುಳ್ಳು. ನಿಮ್ಗೆ ಆಶ್ಚರ್ಯ ಆಗತ್ತೆ, ಇದೇನಪ್ಪ ಅದೇ ಸತ್ಯವಾದರೆ ಇದು ಸುಳ್ಳು, ನಂಬಿಕೆಗಳ ಸುತ್ತ ನೂರಾರು ಹುತ್ತಗಳು ಅಂತ. ಯಾವ್ಯಾವ ಹುತ್ತದಲ್ಲಿ ಯಾವ ರೀತಿಯಾದ ಹಾವುಗಳಿದೆ ನಮ್ಗೆ ಗೊತ್ತಾಗೋದಿಲ್ಲ. ಮೊನ್ನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಉಡುಪಿಗೆ ಬಂದಾಗ ಒಬ್ಬರು ನನಗೊಂದು ಫೋಟೋ ಕಳಿಸಿದರು. ಆ ಫೋಟೋ ನೋಡಿದಾಗ ಈ ವಿಷಯದ ಬಗ್ಗೆ ಮಾತಾಡಬೇಕು ಅನಿಸ್ತು. ಇದು ಸ್ವಲ್ಪ ಕಷ್ಟಕರವಾದ ವಿಷಯ, ಅರ್ಥವಾದರೆ ಮನಸ್ಸು ತುಂಬ ನಿರಾಳವಾಗತ್ತೆ. ನೋಡೋಣ, ವಿಲ್ ಟ್ರೈ. ಅರ್ಥ ಮಾಡ್ಕೊಳ್ಳೋದು ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತ. ಈಗ ನಮ್ಮ ನರೇಂದ್ರ ಮೋದಿಜಿಯವರು ಒಂದು ಕಡೆ ಜಾಸ್ತಿ ವಿಭೂತಿ ಹಾಕಿ ಕುಂಕುಮ ಹಾಕ್ಕೊಂಡು, ಆ ಬಟ್ಟೆ ಕಾವಿ ಬಟ್ಟೆ ಹಾಕ್ಕೊಂಡು ರುದ್ರಾಕ್ಷಿ ಹಾಕೊಂಡು ಒಂದು ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಾರೆ, ಕಾಶಿನಲ್ಲಿ ಅಂತ ಇಟ್ಕೊಳ್ಳಿ. ಸೊ ಇನ್ನೊಂದು ಕಡೆ ಹೋಗ್ತಾರೆ, ಅಲ್ಲಿ 3 ನಾಮ ಹಾಕ್ಕೊಂಡು ಅದಕ್ಕೆ ತಕ್ಕಾದಂಥ ಬಟ್ಟೆ ಹಾಕ್ಕೊಂಡು ತುಂಬ ಶ್ರದ್ಧೆಯಿಂದ ಅಲ್ಲಿ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಬರ್ತಾರೆ. ಸೊ ಉಡುಪಿಗೆ ಬಂದಾಗ ಸ್ವಾಮೀಜಿಗಳೇ ತಿಲಕ ಇಟ್ಟು ಅದನ್ನು ಕಪ್ಪದಾಗ ಹಾಕ್ತಾರಲ್ಲ ಮುದ್ರೆ, ಅದನ್ನಿಟ್ಟು ಸೊ ಅಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಆ 3 ಮುಖಗಳ ಫೋಟೋ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ, ಒಂದೇ ಸತ್ಯವಾದರೆ ಇನ್ನೊಂದು ಸುಳ್ಳು, ಇನ್ನೊಂದು ಸತ್ಯವಾದರೆ ಇನ್ನೊಂದು ಸುಳ್ಳು. ಎಲ್ಲಿ ಭೇದವಿದೆಯೋ ಅಲ್ಲಿ ಭಗವಂತನಿಲ್ಲ, ಭಗವಂತನಿಗೆ ಯಾವುದೇ ಭೇದಗಳು ಇಲ್ಲ. ಸರ್ವವ್ಯಾಪಿಯಾದ ಭಗವಂತ ಒಬ್ಬನೇ ಅನ್ನತಕ್ಕಂಥ ತತ್ವವಿದ್ದರೆ, ಅಶಾಶ್ವತವಾದ ಈ ದೇಹದಲ್ಲಿ, ಈ ಮುಖದಲ್ಲಿ ನಾನಾ ವಿಧದ ಮುದ್ರೆಗಳನ್ನು ಹಾಕುತ್ತಿರಲಿಲ್ಲ. ಈಗ ಅವರವರಕ್ಕೆ ನಂಬಿಕೆಗೆ ಬಿಟ್ಟಿದ್ದು, ನಾಮ ಹಾಕೋರು ಬೇರೆ, ವಿಭೂತಿ ಹಾಕೋರು ಬೇರೆ. ಯಾಕೆ ಈ ರೀತಿಯಾದ ಬೇರೆ ಬೇರೆ ಚಿಂತನೆಗಳು ಬಂದು ಅಂದರೆ, ಆ ಚಿಂತನೆಗಳು ಸೀಮಿತವಾದ ಜನರಲ್ಲಿ, ಗುಂಪುಗಳಲ್ಲಿ ಮೂಡಿದ ಭಗವಂತನ ಬಗ್ಗೆ ಇರುವ ಸೀಮಿತವಾದ ಜ್ಞಾನ ಇಷ್ಟೇ. ಈಗ ನಾಮ ಹಾಕೋರು ಇಷ್ಟು ಜನ ಅಷ್ಟೇ, ಅವರು ಮಾತ್ರ ನಾಮ ಹಾಕಲೇಬೇಕು, ಇಲ್ಲದ್ರೆ ದೇವರು ಒಪ್ಪೋದಿಲ್ಲ. ಇದು ನನ್ನ ಜಾತಿ, ನನ್ನ ಗುಂಪು, ನನ್ನ ಚಿಂತನೆ, ನನ್ನ ತಿಳುವಳಿಕೆ, ಈ ಎಲ್ಲ ಸೀಮಿತವಾದ ಜ್ಞಾನದಲ್ಲಿ ಭಗವಂತನನ್ನು ಬಂಧಿಸಿ ಇದೇ ಸತ್ಯ ಅಂತ ನಂಬೋದು. ಇನ್ನೊಂದು ಗುಂಪು, ಇದು ಹಿಂದೂಗಳಲ್ಲಿ ಇಷ್ಟ ಆದರೆ ಇನ್ನೂ ಬೇರೆ ಬೇರೆ ವಿಧಗಳಿದೆ. ಇನ್ನು ನಾನಾ ಎಲ್ಲ ಇಷ್ಟರಲ್ಲೇ ಮುಖದಲ್ಲೇ ತೋರಿಸ್ತಾರೆ, ತಲೆಯಲ್ಲೇ ತೋರಿಸ್ತಾರೆ, ಕೂದಲು ಬೋಳಿಸಿ ತೋರಿಸ್ತಾರೆ, ಕೂದಲು ಬಿಟ್ಟು ತೋರಿಸ್ತಾರೆ, ಬಣ್ಣ ಇಲ್ಲೇನೇನೋ ಹಾಕ್ಕೊಂಡೆಲ್ಲ ತೋರಿಸ್ತಾರೆ. ಹೀಗೆ ನೀವು ಚಿಂತನೆ ಮಾಡ್ತಾ ಹೋದಾಗ ಇವೆಲ್ಲವೂ ಮನುಷ್ಯನ ಅವನದೇ ಆದ ಸೀಮಿತ ಜ್ಞಾನದಲ್ಲಿ ಮಾಡಿರತಕ್ಕಂಥ ಒಂದು ನಂಬಿಕೆಗಳು ಅಷ್ಟೇ. ಬಟ್ ಆಧ್ಯಾತ್ಮಿಕತೆ ಅದ್ಭುತವಾದ ಶಕ್ತಿಯ ಅರಿವು ಇಲ್ಲ, ಸೀಮಿತವಾದ ಜ್ಞಾನದಲ್ಲಿ ಮಾಡಿರತಕ್ಕಂಥ ಕೆಲವು ಪದ್ಧತಿಗಳು. ಗೌರವಿಸೋಣ. ಯಾಕೆಂದರೆ ಅಲ್ಲಿ ಗೌರವಿಸದಿದ್ದರೆ ಕೋಪ ಬರುತ್ತೆ, ದ್ವೇಷ ಬರುತ್ತೆ, ಏನು ನಾನಾ ಚಿಂತನೆಗಳು ಬಂದು ಯಾವ್ಯಾವ ಮಟ್ಟಕ್ಕೆ ಹೋಗ್ಬೋದಂದ್ರೆ ಹೊಡೆದಾಟ, ಕೋರ್ಟು, ಜಗಳ, ಏನು ಬೇಕಾದ್ರೆ ಎಲ್ಲ ಆಗುತ್ತೆ. ಯಾರ ಹೆಸರಿನಲ್ಲಿ? ದೇವರ ಹೆಸರಿನಲ್ಲಿ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಇಷ್ಟಿದೆ. ಇನ್ನು ಪ್ರಪಂಚದಾದ್ಯಂತ ಬೇರೆ ಬೇರೆ ಧರ್ಮಗಳಿವೆ, ನಾನಾ ಜಾತಿಗಳಿದೆ. ಅಂದರೆ ಇದೆಲ್ಲವೂ ಕೂಡ ಅವರು ಸೃಷ್ಟಿ ಮಾಡಿಕೊಂಡಿರತಕ್ಕಂಥ ಕಥೆಗಳು, ಅವರೇ ಸೃಷ್ಟಿ ಮಾಡಿಕೊಂಡಿರತಕ್ಕಂಥ ಕೆಲವಾರು ಚಿಂತನೆಗಳು ಅವ್ರು ಮಾಡ್ಕೊಂಡಿದ್ದಾರೆ. ಇದಿಷ್ಟೇ, ನಂದಿಷ್ಟೇ, ಕ್ರಿಶ್ಚಾನಿಟಿ ನಂದಿಷ್ಟೇ, ಮುಸ್ಲಿಂ ನಂದಿಷ್ಟೇ, ಹಿಂದೂಯಿಸಮ್ ನಂದಿಷ್ಟೇ,
ನಂದಿಷ್ಟೇ ಅಂದಾಗ ಮಾನವ ಹೇಗೆ ಬೇರೆ ಬೇರೆ ಆಗಕ್ಕೆ ಸಾಧ್ಯ? ಮಾನವ ಕುಲ, ಮಾನವ ಧರ್ಮ, ಎಲ್ಲ ಮಾನವರು ಇಷ್ಟಪಡತಕ್ಕಂಥ ಪ್ರೀತಿ, ಎಲ್ಲ ಮಾನವರು ಇಷ್ಟಪಡತಕ್ಕಂಥ ಅದ್ಭುತವಾದ ಮನಸ್ಸಿನ ಶಾಂತಿ, ಈ ಜಗತ್ತಿನ ಮೇಲೆ ಆನಂದವನ್ನು ಅನುಭವಿಸ್ಬೇಕು, ಎಲ್ಲ ಜೊತೆ ಖುಷಿಯಾಗಿರಬೇಕು, ನಗ್ನಗ್ತಾ ಇರ್ಬೇಕಂತಕ್ಕಂಥ ಮಾನವ ಧರ್ಮದ ಮೂಲ ಎಲ್ಲಿ ಕಾಣೆ ಆಗ್ತಾ ಇದೆ? ಈ ಸೀಮಿತವಾದ ಬುದ್ಧಿಯಲ್ಲಿ ಮಾನವನ ಈ ರೀತಿಯಾದ ಸಹಜ ಸ್ವಭಾವಗಳು ಬುದ್ಧಿಯಲ್ಲಿ ಕಾಣೆಯಾಗುತ್ತಿವೆ. ಅಂದರೆ ನಿನ್ನ ಸೀಮಿತವಾದ ಬುದ್ಧಿಯ ಪರಿಧಿಯಲ್ಲಿ ಇವೆಲ್ಲವನ್ನು ಸೃಷ್ಟಿ ಮಾಡಿ ಈ ಜಗತ್ತಿನಲ್ಲಿ ಅಸಮತೋಲನವನ್ನು ಸೃಷ್ಟಿ ಮಾಡಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಒದ್ದಾಡ್ತಾ ಇದ್ದೀವಿ. ಇದು ನೀನು ನಿಧಾನವಾಗಿ ಯೋಚನೆ ಮಾಡಬೇಕು. ಎಲ್ಲೆಲ್ಲಿ ಭೇದ ಇದೆಯೋ ಅಲ್ಲಿ ಭಗವಂತ ಇಲ್ಲವೇ ಇಲ್ಲ. ನಿನ್ನ ಬರೀ ಕಲ್ಪನೆ ಇದೆ, ನಿನ್ನ ನಂಬಿಕೆ ಇದೆ, ನಿನ್ನ ಚಿಂತನೆ ಇದೆ, ಅಷ್ಟೇ. ಭಗವಂತ ಇರತಕ್ಕಂಥದ್ದು ನಿನ್ನ ಪ್ರೀತಿಯಲ್ಲಿ. ಯಾರಿಗೆ ಪ್ರೀತಿ ಬೇಡ ಹೇಳಿ? ಯಾರಿಗೆ ಗೌರವ ಬೇಡ ಹೇಳಿ? ಯಾರಿಗೆ ಕ್ಷಮೆ ಬೇಡ? ಯಾರಿಗೆ ಆನಂದ ಬೇಡ? ಯಾರಿಗೆ ಆರೋಗ್ಯ ಬೇಡ? ಎಲ್ಲರಿಗೂ ಬೇಕು, ಎಲ್ಲ ಧರ್ಮದವರಿಗೂ, ಎಲ್ಲ ಜಾತಿಗಳಿಗೂ ಬೇಕು. ಅಂದರೆ ಮಾನವರಿಗೆ ಬೇಕು. ಈ ದಿಸೆಯಲ್ಲಿ ನಾವು ಯೋಚನೆ ಮಾಡಿದಾಗ ಈಗ ಯೋಚಿಸುವ ಕಾಲ ಬಂದಿದೆ. ಧರ್ಮ ಸಂಘರ್ಷಗಳು ಈ ಭೂಮಿ ಮೇಲೆ ಜಾಸ್ತಿ ಆಗ್ತಾ ಇದೆ, ಜಾತಿಯ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ನೋಡಿ, ಕೇವಲ ಮುಖ್ಯಮಂತ್ರಿಯ ಪದವಿಗಾಗಿ, ಅದು ಏನು ಒಂದು 5 ವರ್ಷನ 10 ವರ್ಷನ ಮ್ಯಾಕ್ಸಿಮಮ್ ಅಷ್ಟೇ, ಆ ಪದವಿಗಾಗಿ ಸನ್ಯಾಸಿಗಳು ಸಮುದಾಯವನ್ನು ರಕ್ಷಣೆ ಮಾಡಕ್ಕೆ ಬಂದಿದ್ದಾರೆ. ಸಮಾಜವನ್ನು ರಕ್ಷಣೆ ಮಾಡಕ್ಕೆ ಬಂದಿಲ್ಲ. ಸಮಾಜದ ರಕ್ಷಣೆಯಲ್ಲಿ ಎಲ್ಲ ಜಾತಿಗಳು ಇರ್ತವೆ. ಅಂದರೆ ನಾವು ಮಾಡ್ಕೊಂಡಿರ್ತಕ್ಕಂಥ ಜಾತಿಗಳು ಅವೆಲ್ಲ ಇರ್ತವೆ, ಅದು ಸಮಾಜ. ಬಟ್ ಸಮುದಾಯದ ರಕ್ಷಣೆಗಳೇ ಸನ್ಯಾಸಿಗಳು ಬರ್ತಾ ಇದ್ದಾರೆ. ನಮ್ಮ ಜಾತಿಯರಿಗೆ ಇಂಥ ಸನ್ಯಾಸಿಗಳು ಅವರು ಕಾವಿ ಬಟ್ಟೆ ಹಾಕ್ಕೊಂಡು ಮಾತಾಡ್ತಾರೆ. ನಮ್ಮ ಸಮುದಾಯವನ್ನು ನಾವು ರಕ್ಷಿಸಬೇಕು. ಸಮುದಾಯದ ರಕ್ಷಣೆ ಅಲ್ಲ, ಸಮಾಜದ ರಕ್ಷಣೆ ಬೇಕು, ಮನುಕುಲದ ರಕ್ಷಣೆ ಬೇಕು, ಮಾನವ ಧರ್ಮ ಸ್ಥಾಪಿತವಾಗಬೇಕು. ಈ ಜಾತಿ ಮತಗಳಿಂದ ಹೊರಗಡೆ ಬರಬೇಕು, ಧರ್ಮದಿಂದನೇ ಬರಬೇಕು. ಈ ಧರ್ಮಗಳೇ ಇರಬಾರ್ದು ಭೂಮಿ ಮೇಲೆ. ಧರ್ಮ ಸಂಘರ್ಷಗಳಿಂದನೇ ಜಗತ್ತು ನಾಶ ಆಗ್ತಾ ಇದೆ. ಆದರೆ ಸಾಧ್ಯ ಇಲ್ಲ. ಸೊ ಧರ್ಮಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಇದೇ ದೊಡ್ಡದಾದಂಥ ಒಂದು ಪವಾಡ ಅಂತ ಕರಿತೀವಿ. ಪವಾಡ ಅಂದರೆ ಅದು ಹೊರಗಡೆ ಬರೋಕ್ಕಾಗೋದೇ ಇಲ್ಲ. ಯಾಕೆ ಹಿಂಗಾಯ್ತು ಅನ್ನೋದೇ ಪವಾಡ ಇದು. ಅಂದರೆ ಈ ಧರ್ಮದಿಂದ ಹೊರಗಡೆ ಬರೋಕ್ಕಾಗಲ್ಲ. ಮುಸ್ಲಿಮ್ಸು ಬದಲಾಗಲ್ಲ, ಹಿಂದೂಗಳು ಬದಲಾಗಲ್ಲ, ಕ್ರಿಶ್ಚಿಯನ್ಸು ಬದಲಾಗೋದಿಲ್ಲ. ಸೊ ಈ ಚಿಂತನೆಯಲ್ಲಿ ಇರಬೇಕಾದ್ರೆ ಜಾತಿಗಳು ಬದಲಾಗೋದಿಲ್ಲ. ಅದಕ್ಕೆ ಸರಳವಾದ ಸೂತ್ರ ಯೋಚನೆ ಮಾಡಿ ನೋಡಿ. ಇಲ್ಲಿ ಯಾವುದೂ ಇಲ್ಲಪ್ಪ, ನಾಮನೂ ಇಲ್ಲ, ವಿಭೂತಿನೂ ಇಲ್ಲ, ಮುದ್ರೆನೂ ಇಲ್ಲ, ಯಾವುದೂ ಇಲ್ಲ. ಖಾಲಿ ಬಿಡ್ರಿ ಅಷ್ಟೇ ಸಾಕು. ಸೊ ಮುಖವನ್ನು ಖಾಲಿ ಮಾಡಿ ಸಹಜವಾಗಿರಿ, ಮನಸ್ಸನ್ನು ಖಾಲಿ ಮಾಡಿ, ಬುದ್ಧಿಯನ್ನು ಖಾಲಿ ಮಾಡಿ, ನೀವು ನಂಬಿಕಿರೋ ನಂಬಿಕೆಗಳಿಂದ ಹೊರಬನ್ನಿ. ನಿಮ್ಮನ್ನು ನೀವು ನಂಬಿ, ಯಾವುದನ್ನು ನಂಬಿ? ಪ್ರತಿ ಕ್ಷಣ ನಿಮ್ಮ ಇರುವಿಕೆಗಾಗಿ ಉಸಿರಾಟವನ್ನು ನಂಬಿ ಹೋಗ್ತಾ ಇದೆ, ಬರ್ತಾ ಇದೆ. ಉಸಿರಾಟವನ್ನು ಗಮನಿಸಿ, ಮನಸ್ಸಿನ ತೊಳಲಾಟವನ್ನು ಗಮನಿಸಿ. ಕಳೆದು ಹೋದ್ರ ಘಟನೆಗಳಲ್ಲಿ ಮನಸ್ಸು ಒದ್ದಾಡ್ತಾ ಇದೆ, ಮುಂದಿನ ಬಗ್ಗೆ ಭಯಪಡ್ತಾ ಇದೆ. ವರ್ತಮಾನದಲ್ಲಿ ಈ ಮನಸ್ಸು ಇಲ್ಲ. ಆ ಮನಸ್ಸಿನ ಕಡೆ ಗಮನ ಹರಿಸಿ. ನನ್ನ ಬುದ್ಧಿ ಸೀಮಿತ, ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳನ್ನು, ಎಲ್ಲ ಜಾತಿಗಳನ್ನು, ಎಲ್ಲ ನಂಬಿಕೆಗಳನ್ನು, ಬೇರೆ ಬೇರೆ ವಿಚಾರಗಳನ್ನು ನಾನು ನೆನಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸರಿ ತಪ್ಪುಗಳನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಬೇಕು? ಯಾವುದು ಸರಿ ಯಾವುದು ತಪ್ಪು ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಳಮುಖನಾಗು. ನಿನ್ನನ್ನು ನೀನು ಗಮನಿಸು. ಸರಿಯಾದ ಉಸಿರಾಟ ಆಗು. ಮನಸ್ಸನ್ನು ಚೆನ್ನಾಗಿಟ್ಕೋ. ಈ ದೇಹ ಚೆನ್ನಾಗಿ, ಒಳ್ಳೆ ಆಹಾರ ಕೊಡು, ಒಳ್ಳೆ ವ್ಯಾಯಾಮ ಕೊಡು, ಒಳ್ಳೆ ವಿಶ್ರಾಂತಿ ಕೊಡು. ಕಾಲ ಸೀಮಿತವಾಗಿದೆ. ಆ ಕಾಲಘಟ್ಟದಲ್ಲಿ ನಿನ್ನ ಬದುಕನ್ನು ಕ್ಷಣ ಕ್ಷಣ ಬದುಕಿ. ನಮ್ಮ ಸುತ್ತಲಿರತಕ್ಕಂಥ ಜಗತ್ತು ಏನಿದೆಯೋ, ಸೀಮಿತವಾದ ಜನರು ನನ್ನ ಸುತ್ತ ಇರ್ತಾರಲ್ಲ, ಅವರ ಜೊತೆ ಅನ್ಯೋನ್ಯವಾಗಿರು, ನಗುನಗ್ತಾ ಇರು. ಅವರು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಸಂತೋಷದಿಂದಿರು. ಅವರನ್ನು ಸಾಧ್ಯವಾದರೂ ಸಂತೋಷವಾಗಿರಲು ನೀನು ಪ್ರಯತ್ನಿಸು. ಸೊ ಈ ಜಗತ್ತಿನಿಂದ ಅದಾಗತಕ್ಕಂಥ ಎಲ್ಲ ಚಿಂತನೆಗಳಿಂದ ದ್ವಂದ್ವಕ್ಕೆ ಒಳಗಾಗದೆ ನೀನು ಒಳಮುಖನಾಗಿರತಕ್ಕಂಥ ಉದ್ದೇಶವೇ ಈ ವಿಡಿಯೋ.
ಬಿಟ್ಟಾಕಿ. ನೀವು ಯಾವ ಜಾತಿನವ್ರು ಏನಾದರೂ ಮಾಡ್ಕೊಳ್ಳಿ, ಯಾವ ಸನ್ಯಾಸಿಗಳು ಏನಾದರೂ ಹೇಳ್ಕೊಳ್ಳಿ, ಯಾವ ಧರ್ಮದವರು ಏನಾದರೂ ಹೇಳ್ಕೊಳ್ಳಿ, ಯಾವ ದೇವ್ರನ್ನ ಯಾರು ಬೇಕಾದ್ರೂ ಪೂಜೆ ಮಾಡ್ಕೊಳ್ಳಿ, ನಿನಗೆ ಇಷ್ಟ ಇದೆಯಾ ಹೋಗು, ಖುಷಿಯಾಗಿರು, ನೋಡು, ಒಳ್ಳೆ ಸ್ಥಳ ಚೆನ್ನಾಗಿದೆ, ಇಟ್ಸ್ ಬ್ಯೂಟಿಫುಲ್ ಲೊಕೇಶನ್. ರಿಮೆಂಬರ್, ಎಲ್ಲೆಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿರ್ತವೆ ಒಳ್ಳೆ ಲೊಕೇಶನ್ ಇರುತ್ತೆ, ಬೆಟ್ಟದ ತುದಿಯಲ್ಲಿರ್ತವೆ, ಸುಂದರವಾದ ಪ್ರಕೃತಿ ಇರುತ್ತೆ. ಗೋ, ಅಲ್ಲಿ ಆರಾಮಾಗಿದ್ರೆ ಹೋಗು, ಎಂಜಾಯ್ ಮಾಡು, ಬಾ, ತಲೆ ಕೆಡ್ಸ್ಕೋಬೇಡ. ಇದು ಮಾಡಿದ್ರೇ ಇದು ಅನ್ನತಕ್ಕಂಥ ಸಣ್ಣ ಮನಸ್ಸಿಗೆ ನೀನು ಬರಬೇಡ. ಮನಸ್ಸನ್ನು ವಿಶಾಲಗೊಳಿಸು. ಮನಸ್ಸು ವಿಶಾಲವಾಗಬೇಕಾದ್ರೆ ಮನಸ್ಸನ್ನು ಖಾಲಿ ಮಾಡು. ಎಲ್ಲ ನಂಬಿಕೆಗಳಿಂದ, ಎಲ್ಲ ಶಾಸ್ತ್ರಗಳಿಂದ, ಎಲ್ಲ ಧರ್ಮಗಳಿಂದ, ಎಲ್ಲ ಜಾತಿಗಳಿಂದ ನೀನು ಏನನ್ನೂ ಕಲಿಯಲಾರೆ. ಅದರಿಂದ ವಿಮುಖನಾಗಿ ನೀನು ಅಂತರ್ಮುಖಿಯಾಗು. ಆನಂದ ಖಂಡಿತ ಸಿಗುತ್ತೆ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.